ಸರ್, ಈಗ ಸಿಎಂ ಅವರು ಒಂದು ಮಾತನ್ನು ಹೇಳಿದ್ದಾರೆ, ನನ್ನನ್ನ ಯಾರಾದರೂ ಮುಟ್ಟಿದ್ರೆ ಎಚ್ಚರಿಕೆ ಕೊಡೋ ರೀತಿಯಲ್ಲಿ ಹೇಳಿದ್ದಾರೆ. ಜನಾಂದೋಲನ ಜನರು ಸುಮ್ಮನೆ ಇರೋದಿಲ್ಲ ಅನ್ನೋಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದಕ್ಕೆ ಕಾರಣ ಇದೆ. ಇವತ್ತು ಒಂದು ಸುಳ್ಳು ಆರೋಪವನ್ನ ತಮ್ಮ ಯಾವುದೇ ವಿಧದಲ್ಲಿ ಅವರ ಹಸ್ತಕ್ಷೇಪ ಇಲ್ಲದೆ ಇರತಕ್ಕಂಥ ಒಂದು ವಿವಾದವನ್ನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ತಂದಿರತಕ್ಕಂಥವ್ರಿಗೆ ಅವ್ರಿಗೂ ನೋವಾಗಿದೆ. ಇದರ ಜೊತೆಗೆ ಇವತ್ತು ರಾಜ್ಯದ ಜನತೆ ಮೂಲೆ ಮೂಲೆಗಳಲ್ಲಿ ಎಲ್ಲ ಸಂಘಟನೆಗಳು ಮತ್ತು ಹೈಕಮಾಂಡು ಹಾಗೂ ಕಾಂಗ್ರೆಸ್ ಪಕ್ಷ ಎಂಎಲ್ಎಗಳು ಎಲ್ಲರೂ ಅವ್ರ ಪರವಾಗಿದ್ದಾರೆ. ಇದು ಸುಳ್ಳು ಕೇಸು ಅಂತಕ್ಕಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇಂಥ ಸಮಯದಲ್ಲಿ ನೋವಾಗಿದೆ ಅವರಿಗೆ. ಇಷ್ಟು ವರ್ಷ ಅಧಿಕಾರ ಮಾಡಿ ಯಾವುದೇ ಒಂದು ಕಪ್ಚಿಕೆ ಇಲ್ಲತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಮಾತಾಡೋದು ನೋವಿನಿಂದ ಮಾತಾಡಿದ್ದಾರೆ. ಯಾಕೆಂದ್ರೆ ಜನ ಅವರ ಹೋದ ಕಡೆ ಎಲ್ಲ ಅವರಿಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಅದನ್ನು ನೋಡಿ ಅವರು ಹುಮ್ಮಸ್ನಿಂದ ಆ ರೀತಿ ಮಾತಾಡ್ತಾರೆ. ಸಿದ್ದರಾಮಯ್ಯ ಅವರು ಹಿಂದುಳಿದ ನಾಯಕರು ಅಂತಾನೆ ಟಾರ್ಗೆಟ್ ಮಾಡ್ತಿದ್ದಾರೆ ಹೇಗೆ ಸರ್? ಅದನ್ನು ಜಗಜ್ಜಗಿತವಾಗಿದೆ. ಈಗ ಯಾವುದೋ ಸರಿಯಾದ ರೀತಿಯ ದಾಖಲೆಗಳಿಲ್ಲದೆ 11 ಗಂಟೆಗೆ ಕೊಟ್ಟಂತ ದಾಖಲೆ 8 ಗಂಟೆ ಒಳಗಾಗಿ ಇದಕ್ಕೆ ಕೊಡ್ತೀವಿ ಅಂತ ಗವರ್ನರ್ ಕೊಟ್ಟರೆ ಗವರ್ನರ್ ಕಾಮೆಂಟ್ ಮಾಡೋದು ಬೇಡ ಅಂತೀವಿ. ಅದು ಮಾಡಿರೋ ಕೆಲಸ ಏನಾಗಿದೆ ಇವೆಲ್ಲವನ್ನು ನೋಡಿದಾಗ ಷಡ್ಯಂತ್ರ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಕೇಜ್ರಿವಾಲ್ ತರಾನೇ ಟಾರ್ಗೆಟ್ ಮಾಡ್ತಿದ್ದಾರೆ ಖಂಡಿತ. ಸಿಎಂ ಕೇಜ್ರಿವಾಲ್ ಆಗಲಿ ಇನ್ನೊಬ್ಬರಾಗಲಿ, ಈಗ ಒಬ್ಬ ಪ್ರಧಾನಮಂತ್ರಿಗಳ ಚುನಾವಣೆ ಸಮಯದ ಭಾಷಣಗಳನ್ನು ಕೇಳಿದ್ರೆ ನಿಜವಾಗಿಯೂ ನನ್ನ ಜೀವನದಲ್ಲಿ ಇಷ್ಟು ವರ್ಷ ನಾನು ವಿದ್ಯಾರ್ಥಿ ನಾಯಕನಾಗಿ ಅನೇಕ ಪ್ರೈಮ್ ಮಿನಿಸ್ಟರ್ಗಳು ನೋಡಿದ್ದೇನೆ. ಆದರೆ ಇಂಥ ಸ್ಟೇಟ್ಮೆಂಟ್ಗಳು ಇಂಥ ಉದಾಹರಣೆಗೆ ಗ್ಯಾರಂಟಿ ನಮ್ಮದೇ ತಗೊಳ್ಳಿ. ಗ್ಯಾರಂಟಿ ಯೋಜನೆಗಳು 98% ಇಲ್ಲಿ ಜಾರಿಯಲ್ಲಿದೆ. ಗ್ಯಾರಂಟಿ ಕೊಟ್ಟೇ ಇಲ್ಲ. ಜಾರಿ ಮಾಡೋವಾಗಲೂ ಇದಾಗಲ್ಲ ಅಂತ ಹೇಳಿದ್ರು. ಈಗ ನಾವು ಯಶಸ್ವಿಯಾಗಿ ಮಾಡಿದ್ದೇವೆ, ಡಾಕ್ಯುಮೆಂಟ್ ಇದೆ, ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಎಲ್ಲ ಇದೆ. ಅದನ್ನು ಕೂಡ ಕರ್ನಾಟಕದಲ್ಲಿ ಗ್ಯಾರಂಟಿ ಕೊಟ್ಟಿಲ್ಲ ಅಂತ ಅಲ್ಲ ಅನೌನ್ಸ್ ಮಾಡ್ತಾರೆ. ಅವರೇ ಮೋದಿ ಗ್ಯಾರಂಟಿ ಅಂತಾರೆ. ವಿಭಿನ್ನವಾದಂತ ಡ್ಯೂಯಲ್ ರೋಲ್ ಮಾಡ್ತಾರೆ ಒಬ್ಬ ಪ್ರಧಾನಮಂತ್ರಿ. ಇದನ್ನು ಹೇಗೆ ಸಹಿಸೋದು? ಇದನ್ನು ನೋಡ್ತಾರೆ. ಸರ್ಕಾರ ಪತನ ಆಗುತ್ತಾ ಜನವರಿ? ಸಾಧ್ಯವಿಲ್ಲ. ದೇವೇಗೌಡರು ಪಾಪ ದೊಡ್ಡ ಹುದ್ದೆಯಲ್ಲಿದ್ದವರು ಜ್ಞಾಪಿಸ್ಕೊಳ್ಬೇಕು. ಯಾರಿಂದ ನಾನು ಪ್ರಧಾನಿ ಅದೇ, ಯಾರಿಂದ ಮುಖ್ಯಮಂತ್ರಿ ಅದೇ ಅಂತ ಜ್ಞಾಪಿಸ್ಕೊಳ್ಬೇಕು. ಇವತ್ತು ಇಷ್ಟು ಸುಭದ್ರವಾಗಿರೋ ಸರ್ಕಾರವನ್ನು ನಾನು ತೆಗಿತೀನಿ ಅಂತ ಹೇಳೋದಾದ್ರೆ ಅವರ ವಯಸ್ಸಿಗೆ ತಕ್ಕವಾದಂತ ಮಾತಲ್ಲ. ಸಾಧ್ಯವಿಲ್ಲ. ಸಿದ್ದರಾಮಯ್ಯನವರನ್ನು ಮುಗಿಸಿದ್ರೆ ಕಾಂಗ್ರೆಸ್ ಪಕ್ಷದನ್ನ ಮುಗಿಸುತ್ತೆ. ಯಾಕಂದ್ರೆ ಅವರು ಹೇಳಿದ್ದಾರೆ, ಸಿದ್ದರಾಮಯ್ಯನವರು ಹೇಳಿದ್ದಾರೆ, ನನ್ನ ಮುಗಿಸಿದ್ರೆ ಕಾಂಗ್ರೆಸ್ ಮುಗಿಯುತ್ತೆ. ಅವರ ಚಿಂತನೆ ಆಗಿದೆ ವಿರೋಧ ಪಕ್ಷದವ್ರದ್ದು. ಆದ್ರೆ ನಾವು ಅದನ್ನು ಹೇಳಕ್ಕಾಗಲ್ಲ. ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರು ಅನಿವಾರ್ಯವೇ. ಆದರೆ ಕಾಂಗ್ರೆಸ್ಗೆ ಎಲ್ಲ ನಾಯಕರುಗಳು ಇದ್ದಾರೆ, ನಡೆಯುತ್ತೆ. ಬಾಸ್ ಲೀಡರ್ ಇರ್ತಕ್ಕಂಥದ್ದು ನಮ್ಗೆ ಸಿದ್ದರಾಮಯ್ಯನವರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.